ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಜೆಡಿಎಸ್ ಶಾಸಕ ನಿಂದನೆಯನ್ನ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಜೆಡಿಎಸ್ ಶಾಸಕರಿಂದ ನಿಂದನೆ ನಡೆದಿರುವಂತಹ ಘಟನೆ ಇದು. ಜಮೀನು ಪೋಡು ಮಾಡುವ ವಿಚಾರದಲ್ಲಿ ಜೆಡಿಎಸ್ ಶಾಸಕ ಕೆ ಮಹದೇವ್ ನಿಂದನೆ ಮಾಡಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತ ಜಮೀನು ಪೋಡು ಮಾಡದಂತೆ ಸರ್ವೆ ಅಧಿಕಾರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಜೆಡಿಎಸ್ ಶಾಸಕ ಕೆ ಮಹದೇವ್ ಈ ರೀತಿಯಾಗಿ ನಿಂದನೆ ಮಾಡಿದ್ದಾರೆ ಅನ್ನೋದು ಈಗ ಬರ್ತಾ ಇರುವಂತಹ ಮಾಹಿತಿ. ನಂಜೇಗೌಡ್ರೆ ಹೇಳಿ ಸರ್. ನಮಸ್ಕಾರ. ಹೇಳಿ ಅವ್ನ ಯಾವ ಮಾಜಿ ಎಮ್.ಎಲ್.ಎ ಹೇಳ್ತಾರೆ ಅಂದ್ಬಿಟ್ಟು ನಮ್ ಹೋಟ್ ಹುಡುಗರಿಗೆ ನನ್ ಬಹಳ ಹಿಂಸೆ ಇದೆ ಅಂತ ಹೇಳ್ತಿರುತ್ತೆ. ಮಾಜಿ ಎಮ್.ಎಲ್.ಎ ಯಾವ ನಂದವನು ಸರ್? ಹಂಗಲ್ಲ ಸರ್, ನಾನು ಏನ್ ಹಂಗೆ ಕಾನೂನು ಪತ್ರ ಮಸೀದ್ ಹೇಳೋದು ಕೂಡ ನಿನ್ ಮೇಲೆ ಎಷ್ಟು ಆರೋಪಗಳು ಗೊತ್ತಾ, ಎಷ್ಟು ಇದಾದ ಗೊತ್ತಾ? ನಿಮ್ ಈಗ ಬೇಕಾದ್ರೆ ಅವ್ನು ಗೆದ್ಕೋದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ ಅದಕ್ಕೆ ನಾನೇನ್ ಹಂಗೆ ಏನು ಹೇಳಿಲ್ಲ ಸರ್. ಆ ರೀತಿ ಹೇಳೋದಂತಲ್ಲ ಮುಳುಗ್ರೆ ಹಂಗೆ ಹೇಳ್ದವ ನಮ್ಗೆ ಸುಳ್ಳು ಹೇಳವು ತಾಯಿ ತಂದೆ ಕೊಡ್ತಾವು ಈ ಕಾಂಗ್ರೆಸ್ ಕೊಟ್ಟು ನನ್ನ ಮಕ್ಕಳು. ನಾನು ಆ ರೀತಿ ಹೇಳಿ ಮಾಡ್ತಾ ಇದ್ದೀನಿ ಸರ್, ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡು ಮತ್ತೆ ಇವತ್ತು ಮಾಡಿ ನಾನು ಫೋನ್ ಮಾಡಿ ಹೇಳ ಮತ್ತೆ. ಆಯ್ತು, ಮಾಡ್ತೇನೆ ಬಿಡಿ ಸರ್. ಓಕೆ, ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೆಪಿ ನಾಗರಾಜ್, ಏನಿದು ಕಾಂಗ್ರೆಸ್ಸು ಜೆಡಿಎಸ್ ಮೈತ್ರಿ ದೋಸ್ತಿ ಅನ್ನೋರು ಅಲ್ಲಿ ಏನ್ ಬಾಯಿಗೆ ಬಂದಂಗೆ ಕಾಂಗ್ರೆಸ್ ಕಾರ್ಯಕರ್ತನ ಬೈತಾ ಇದ್ದಾರೆ. ಇವ್ರಿಗೆ ಏನಲ್ಲಿ ಇಂಟರ್ಫಿಯರ್ ಅಂತ ಶಾಸಕರದ್ದು? ಅರುಣ್, ಎಸ್ಪೆಷಲಿ ಮೈಸೂರಿನ ಜಿಲ್ಲೆಯ ಒಳಗಡೆ ಅದರಲ್ಲೂ ಕೂಡ ಪಿರಿಯಾಪಟ್ಟಣ ತಾಲೂಕಲ್ಲಿ ಈ ರೀತಿಯಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಈ ರೀತಿಯಾದಂತಹ ಜಗಳಗಳು ನಿರಂತರವಾಗಿ ಸಾಗ್ತಾ ಇದೆ. ಕಾಂಗ್ರೆಸ್ನ ಮಾಜಿ ಎಂ.ಎಲ್.ಎ ವೆಂಕಟೇಶ್ ಅವರ ವಿರುದ್ಧ ಹಾಲಿ ಎಂ.ಎಲ್.ಎ ಮಾತುಗಳು ಮತ್ತು ಅವರ ಕಾರ್ಯಕರ್ತರ ನಡುವಿನ ಈ ರೀತಿಯಂತ ಗುದ್ದಾಟಗಳು ಸರ್ವೇ ಸಾಮಾನ್ಯ ಆಗಿದೆ. ಅದರ ಮುಂದುವರಿದ ಭಾಗ ಅರುಣ್ ಇದು. ಪಿರಿಯಾಪಟ್ಟಣ ಶಾಸಕ ಮಹದೇವ್ ಕಾಂಗ್ರೆಸ್ನ ಕಾರ್ಯಕರ್ತರೊಬ್ಬರಿಗೆ ಪೋಡಿಯ ವಿಚಾರದಲ್ಲಿ ಮಾಡಿಕೊಡುವ ರೀತಿಯಲ್ಲಿ ಒಬ್ಬ ಅಧಿಕಾರಿಗೆ ಧಮಕಿ ಹಾಕಿರುವಂತಹದ್ದು. ಅರುಣ್, ಇಲ್ಲಿ ಪ್ರಶ್ನೆ ಇರುವಂತಹದ್ದು ಅರುಣ್, ಕಾನೂನಾತ್ಮಕವಾಗಿ ಅಧಿಕಾರಿ ತಪ್ಪು ಮಾಡಿದ್ರೆ ಅದನ್ನ ಶಾಸಕರು ಹೇಳಿ, ಅದನ್ನ ಹೇಳೋದಕ್ಕೆ ಒಂದು ಭಾಷೆ ಅಂತ ಇರುತ್ತೆ. ಆದ್ರೆ ಅದನ್ನು ಮೀರಿಯೂ ಕೂಡ ಸೊಂಟದ ಕೆಳಗಿನ ಭಾಷೆಗಳನ್ನ ಬಳಸುವಂತದ್ದು ನೀವೀಗ ಬೀಪ್ ಆಗ್ತಾ ಇದೀವಿ. ಯಾಕಂದ್ರೆ ಕೇಳಸಕ್ಕಾಗದೇ ಇರುವಂತಹ ವರ್ಡ್ಸ್ಗಳು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ಒಬ್ಬ ಎಂ.ಎಲ್.ಎ ಒಂದು ವೇಳೆ ಅಧಿಕಾರಿ ತಪ್ಪು ಮಾಡಿದ್ದೇ ನಿಜವಾಗಿದ್ರೆ ಅದನ್ನ ಸೂಕ್ತವಾದಂತಹ ಮಾತುಗಳಲ್ಲಿ ಹೇಳ್ಬೇಕು. ಅದನ್ನ ಬಿಟ್ಟು ಈ ರೀತಿಯಾಗಿ ಹೇಳುವಂತಹದ್ದು ಅಥವಾ ಪೋಡಿ ಮಾಡೇ ಕೊಡಬೇಡಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರ ವಿಚಾರದಲ್ಲಿ ಇಂಟರ್ಫಿಯರ್ ಆಗೋದು ಅದು ಕಾಂಗ್ರೆಸ್ಗೂ ಶೋಭೆ ಇಲ್ಲ, ಜೆಡಿಎಸ್ಗೂ ಶೋಭೆ ಇಲ್ಲ, ಬಿಜೆಪಿಗೂ ಕೂಡ ಶೋಭೆ ಇಲ್ಲ. ಅರುಣ್, ತಮ್ಮದೇ ಮುಖ್ಯಮಂತ್ರಿ ಇದ್ದಾರೆ ಅನ್ನೋದು ಶಾಸಕರಿಗೆ ಇಷ್ಟೊಂದು ಇದಾಗಿದೆ ಅಂತ ಕಾಣಿಸುತ್ತೆ. ನೋಡೋಣ ಏನ್ ಹೋಗುತ್ತೆ ಅಂತೇಳಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕೆಪಿ ನಾಗರಾಜ್.